ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ಅರ್ಹವಲ್ಲದ BPL ರೇಷನ್ ಕಾರ್ಡುಗಳನ್ನು ರದ್ದು ಮಾಡೋದಕ್ಕೆ ಆದೇಶವನ್ನು ನೀಡಿದ್ದು, ಈಗಾಗಲೇ ಬೆಂಗಳೂರಿನಲ್ಲಿ ಕೆಲವರ BPL ರೇಷನ್ ಕಾರ್ಡುಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವು ಅರ್ಹವಲ್ಲದ BPL ಕಾರ್ಡುಗಳನ್ನು APL ಕಾರ್ಡ್ ಆಗಿ ಬದಲಾಯಿಸ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದ ಮೂಲಕ ಯಾರದೆಲ್ಲ ಅನರ್ಹ ರೇಷನ್ ಕಾರ್ಡುಗಳು ರದ್ದಾಗುತ್ತೆ, ಯಾರ ರೇಷನ್ ಕಾರ್ಡುಗಳು BPLನಿಂದ APLಗೆ ಕನ್ವರ್ಟ್ ಆಗುತ್ತೆ, ಯಾವ ಮಾನದಂಡಗಳ ಆಧಾರದ ಮೇಲೆ ಆಹಾರ ಇಲಾಖೆ ರೇಷನ್ ಕಾರ್ಡುಗಳನ್ನು ಕೊಡುತ್ತೆ ಮತ್ತು ಕ್ಯಾನ್ಸಲ್ ಮಾಡುತ್ತೆ, ಇನ್ನು BPL ಕಾರ್ಡ್ APL ಕಾರ್ಡ್ಗೆ ಬದಲಾದರೆ ಸರ್ಕಾರದಿಂದ ಏನು ಸಿಗುತ್ತೆ ಏನು ಸಿಗಲ್ಲ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವ ಅಂತ ತಿಳಿದುಕೊಳ್ಳೋದು ಹೇಗೆ, ಇಷ್ಟು ಮಾಹಿತಿಗಳನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತೇ ಇದೆ, ಸರ್ಕಾರ BPL ಕಾರ್ಡ್ ಪಡೆಯೋದಕ್ಕೆ ಒಂದಷ್ಟು ಮಾನದಂಡಗಳನ್ನ ಇಟ್ಟಿತ್ತು. ಆ ಮಾನದಂಡಗಳ ಹೊರತಾಗಿಯೂ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಹೊಂದಿರುವವರ ಸಂಖ್ಯೆ ಜಾಸ್ತಿ ಇದೆ. ಆ್ಯಕ್ಚುಲಾಗಿ ನಮ್ಮ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರು ಕೇವಲ 6ರಿಂದ 7%, 10% ಅಂತ ಇಟ್ಕೊಳ್ಳೋಣ. ಆದರೆ ನಮ್ಮಲ್ಲಿರುವ BPL ಕಾರ್ಡುಗಳ ಸಂಖ್ಯೆ 80%. ಯೋಚನೆ ಮಾಡಿ, 10% ಇಲ್ಲಿ 80% ಇಲ್ಲಿ. ಈಗ ಹೇಗೆ ಇದೆ ವ್ಯವಸ್ಥೆ ಅಂದರೆ, ಹಣ ಇದ್ದರೆ ಕಷ್ಟಪಡಬೇಕು ಅಂತ ಇಲ್ಲ. ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಡ್ರೈವಿಂಗ್ ಬರದೇ ಇದ್ದರೂ ಲೈಸೆನ್ಸ್ ಮಾಡಿಕೊಡ್ತಾರೆ. ಪ್ರೈವೇಟ್ ಎಕ್ಸಾಮ್ ಸೆಂಟ್ರ್ಗಳು ಹಣ ಕೊಟ್ಟರೆ ಬುಕ್ ನೋಡ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರೆ. ಎಲ್ಲವೂ ಅಷ್ಟೇ. ಅದಕ್ಕೆ ಈ ರೇಷನ್ ಕಾರ್ಡ್ ಕೂಡ ಹೊರತಾಗಿಲ್ಲ. ಹಣ ಕೊಟ್ಟು ಆದಾಯದ ಸುಳ್ಳು ಮಾಹಿತಿಗಳನ್ನು ನೀಡಿ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿರ್ತಾರೆ. ಮಾನದಂಡಗಳ ಪ್ರಕಾರ ಕುಟುಂಬದ ವಾರ್ಷಿಕ ಆದಾಯ, ಆ ಕುಟುಂಬದಲ್ಲಿ ಎಷ್ಟು ಜನ ಆದರೂ ದುಡಿಮೆ ಮಾಡಲಿ, ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 1,20,000 ರೂಪಾಯಿ ಮೀರಿರಬಾರದು. ಈ ಮಾನದಂಡ ಏನಿದೆ, ಇದರ ಹೊರತಾಗಿಯೂ BPL ಕಾರ್ಡ್ ಮಾಡಿಸಿಕೊಂಡವರ ಕಾರ್ಡ್ಗಳು APL ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಆ ಕಾರ್ಡುದಾರರಿಗೆ ದಂಡ ಬೀಳುತ್ತೆ. ಇನ್ನು ಇದರಲ್ಲಿ ಸರ್ಕಾರಿ ಕೆಲಸ ಮಾಡುವವರ ಕಾರ್ಡುಗಳನ್ನು ಆಹಾರ ಇಲಾಖೆ ಕ್ಯಾನ್ಸಲ್ ಮಾಡುತ್ತೆ. ಹಾಗೆಯೇ ವೈಟ್ ಬೋರ್ಡ್ 4 ಚಕ್ರದ ವಾಹನ ಹೊಂದಿರುವವರ BPL ಕಾರ್ಡುಗಳನ್ನು APL ಕಾರ್ಡನ್ನಾಗಿ ಬದಲಾಯಿಸುತ್ತೆ. ಇನ್ನು ನಿಮ್ಮ ಕಾರ್ಡ್ BPLನಿಂದ APL ಕಾರ್ಡ್ ಆದರೆ ನಿಮಗೆ ಏನು ಸಿಗಲ್ಲ. ಅನ್ನಭಾಗ್ಯದ ಯೋಜನೆ ಅಡಿ ಸಿಗುವ ಅಕ್ಕಿ ಮತ್ತು ಅಕ್ಕಿ ಹಣ ಸಿಗಲ್ಲ. ಇನ್ನು ಸರ್ಕಾರದ ಯಾವುದೇ ಸಾಲ ಯೋಜನೆಗಳ ಲಾಭ ಸಿಗಲ್ಲ. ಏನು ಸಿಗುತ್ತೆ? ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಯೋಜನೆಗಳ ಲಾಭ ಸಿಗುತ್ತೆ. ಸರ್ಕಾರದ ಹೆಲ್ತ್ ಕಾರ್ಡ್ ಮಾಡಿಸಿದರೆ, ಆಯುಷ್ಮಾನ್ ಮಾಡಿಸಿದರೆ ಕಡಿಮೆ ಆದರೂ ಸರಿ ಟ್ರೀಟ್ಮೆಂಟ್ಗೆ ಒಂದಿಷ್ಟು ಅಮೌಂಟ್ ಫ್ರೀ ಆಗುತ್ತೆ. ಇನ್ನು ನಿಮ್ಮ ಕಾರ್ಡ್ ರದ್ದಾಗಿದೆ ಇಲ್ವ ಅಂತ ತಿಳಿದುಕೊಳ್ಳೋದು ಹೇಗೆ? ತುಂಬಾ ಸುಲಭವಾಗಿ ಅದನ್ನು ಚೆಕ್ ಮಾಡ್ಬೋದು. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿ. ಸೊ ಬ್ರೌಸರಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈಗ ಫಸ್ಟ್ ವೆಬ್ಸೈಟ್ ಏನು ಬರುತ್ತೆ, ಈ ಸರ್ವಿಸ್ ಅಂತ ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ಇಲ್ಲಿ ನೋಡಿ 3 ಗೆರೆ ಕಾಣಿಸ್ತೈತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಸ್ಟೇಟಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ DBT ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಒಂದಷ್ಟು ಜಿಲ್ಲೆಗಳ ಒಂದು ಹೆಸರು ಇರುತ್ತೆ, ಅದರ ಮೇಲೆ ಒಂದು ಲಿಂಕ್ ಇದೆಯಲ್ಲ. ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ನೋಡಿಕೊಂಡು ಅದ್ರ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂದು ಚಿಕ್ಕಮಗಳೂರು ಜಿಲ್ಲೆ, ಹಾಗೆ ನಾನು ಮೇಲ್ಗಡೆ ಬೆಳಗಾವಿ ಮೈಸೂರು ಡಿವಿಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಮತ್ತೊಂದು ಪೇಜ್ ಓಪನ್ ಆಯಿತು. ಅಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ವಿತ್ OTP ವಿತೌಟ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಅಲ್ಲಿ ವಿತೌಟ್ OTPನ ಸೆಲೆಕ್ಟ್ ಮಾಡಿ. ಈಗ ನಿಮ್ಮಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಕೇಳುತ್ತೆ ನೋಡಿ, RC ನಂಬರ್ ಅಂತ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಗೋ ಅಂತ ಕೊಡಿ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಇಲ್ಲಿ ಗೊತ್ತಾಗುತ್ತೆ. ರೇಷನ್ ಕಾರ್ಡ್ ಇಲ್ಲಿ RC ಸ್ಟೇಟಸ್ ಅಂತ ಇದೆಯಲ್ಲ, ಅದು ಆಕ್ಟಿವ್ ಅಂತ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ ಅರ್ಥ. ಸೊ ಅದೇ ಇಲ್ಲಿ ಕ್ಯಾನ್ಸಲ್ಡ್ ಅಂತ ರೆಡ್ ಕಲರಲ್ಲಿ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಅಂತ ಬಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿ ಬಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಸೊ ಹೀಗೆ ನೀವು ಸುಲಭವಾಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಈಸಿಯಾಗಿ ತಿಳ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.